ಒಂದು ಗಂಭೀರ ಆರೋಪ. ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸೋದಕ್ಕೆ ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ತರ್ತಾರೆ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ರೆಡ್ಡಿ ನಿನ್ನೆ ಪ್ರೆಸ್ ಮೀಟ್ ಅದ್ರ ಬಗ್ಗೆ ನನಗೇನು ಅಷ್ಟು ಮಾಹಿತಿ ಇಲ್ಲ. ಅವ್ರ ಪಕ್ಷದಲ್ಲಿ ಅದೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ, ಆದರೆ ನಮ್ಮಲ್ಲಿ ಇದ್ರ ಬಗ್ಗೆ ಯಾವುದು ಕೂಡ ಚರ್ಚೆಗಳಾಗಿ ಆ ವಿಷಯಕ್ಕೆ ಪ್ರಸ್ತಾಪ ಕೂಡ ನಮ್ಮಲ್ಲೇನೂ ಆಗಲಿಲ್ಲ. ಇದ್ರ ಮಧ್ಯೆ ಸತೀಶ್ ಜಾರಕಿಹೊಳಿ ಹೆಸರು ಬಂದಿರೋದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಚರ್ಚೆ ಏನಾದರೂ ಆಗಿತ್ತು ಸರ್? ಇಲ್ಲ ಲೋಕಸಭೆ ಚುನಾವಣೆ ವೇಳೆ ಏನೋ ಆಗಿತ್ತು? ಇಲ್ಲ, ನನಗೆ ಗೊತ್ತಿಲ್ಲಪ್ಪ. ಅದು ಅಧ್ಯಕ್ಷರು ಉತ್ತರ ಕೊಡ್ತಾರೆ. ರೆಡ್ಡಿ ಅವರು ಒಂದು ಗಂಭೀರ ಆರೋಪ. ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸೋದಕ್ಕೆ ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ತರ್ತಾರೆ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ರೆಡ್ಡಿ ನಿನ್ನೆ ಪ್ರೆಸ್ ಮೀಟ್ ಅದ್ರ ಬಗ್ಗೆ ನನಗೇನು ಅಷ್ಟು ಮಾಹಿತಿ ಇಲ್ಲ. ಅವ್ರ ಪಕ್ಷದಲ್ಲಿ ಅದೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ, ಆದರೆ ನಮ್ಮಲ್ಲಿ ಇದ್ರ ಬಗ್ಗೆ ಯಾವುದು ಕೂಡ ಚರ್ಚೆಗಳಾಗಿ ಆ ವಿಷಯಕ್ಕೆ ಪ್ರಸ್ತಾಪ ಕೂಡ ನಮ್ಮಲ್ಲೇನೂ ಆಗಲಿಲ್ಲ. ಇದ್ರ ಮಧ್ಯೆ ಸತೀಶ್ ಜಾರಕಿಹೊಳಿ ಹೆಸರು ಬಂದಿರೋದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಚರ್ಚೆ ಏನಾದರೂ ಆಗಿತ್ತು ಸರ್? ಇಲ್ಲ, ಲೋಕಸಭೆ ಚುನಾವಣೆ ವೇಳೆ ಏನೋ ಆಗಿತ್ತು? ಇಲ್ಲ, ನನಗೆ ಗೊತ್ತಿಲ್ಲಪ್ಪ. ಅದು ಅಧ್ಯಕ್ಷರು ಉತ್ತರ ಕೊಡ್ತಾರೆ. ರೆಡ್ಡಿ ಅವರು ಒಂದು ಗಂಭೀರ ಆರೋಪ. ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸೋದಕ್ಕೆ ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ತರ್ತಾರೆ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ರೆಡ್ಡಿ ನಿನ್ನೆ ಪ್ರೆಸ್ ಮೀಟ್ ಅದ್ರ ಬಗ್ಗೆ ನನಗೇನು ಅಷ್ಟು ಮಾಹಿತಿ ಇಲ್ಲ. ಅವ್ರ ಪಕ್ಷದಲ್ಲಿ ಅದೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ, ಆದರೆ ನಮ್ಮಲ್ಲಿ ಇದ್ರ ಬಗ್ಗೆ ಯಾವುದು ಕೂಡ ಚರ್ಚೆಗಳಾಗಿ ಆ ವಿಷಯಕ್ಕೆ ಪ್ರಸ್ತಾಪ ಕೂಡ ನಮ್ಮಲ್ಲೇನೂ ಆಗಲಿಲ್ಲ. ಇದ್ರ ಮಧ್ಯೆ ಸತೀಶ್ ಜಾರಕಿಹೊಳಿ ಹೆಸರು ಬಂದಿರೋದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಚರ್ಚೆ ಏನಾದರೂ ಆಗಿತ್ತು ಸರ್? ಇಲ್ಲ, ಲೋಕಸಭೆ ಚುನಾವಣೆ ವೇಳೆ ಏನೋ ಆಗಿತ್ತು? ಇಲ್ಲ, ನನಗೆ ಗೊತ್ತಿಲ್ಲಪ್ಪ. ಅದು ಅಧ್ಯಕ್ಷರು ಉತ್ತರ ಕೊಡ್ತಾರೆ.